ಇಲ್ಲಿ ಯಾವುದು ಮಗು ಸಂಕಲ್ಪಲ್ಲೇ ಎಂಟರ್ ಆಗಿದ್ದಾಗ ಮಕ್ಕಳು ಟೀಚರ್ಗೆ ಅಡ್ಜಸ್ಟ್ ಆಗಲ್ಲ, ಟೀಚರ್ ಮಕ್ಕಳಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಸೊ ಕರ್ನಾಟಕದಲ್ಲಿ 4 ಲಕ್ಷ ವಿಕಲಚೇತನ ಮಕ್ಕಳಿದ್ದಾರೆ. ಸೊ ಆ 4 ಲಕ್ಷ ವಿಕಲಚೇತನ ಮಕ್ಕಳಲ್ಲಿ ಅಂತಂದ್ರೆ 32% ಮಾತ್ರ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ಅವರು. ಸೊ ಅದೇ ನಿಟ್ಟಿನೊಳಗೆ ಅಂತಂದ್ರೆ ಪ್ರಾರಂಭ ಹಂತದಲ್ಲಿ ಅಂಗವಿಕಲತೆಯನ್ನು ಪತ್ತೆ ಹಚ್ಚಿ ಅವರು ಸಹಿತ ಸಮಾಜದ ಮುಖ್ಯವಾಹಿನಿ ಬರಬೇಕನ್ನೋ ನಿಟ್ಟಿನೊಳಗೆ ಈ ಸಂಕಲ್ಪ ಸಂಸ್ಥೆನ ಪ್ರಾರಂಭ ಮಾಡಿದ್ರು. ಏಕ್ ಪ್ರಯಾಸ್ ಕಾರ್ಯಕ್ರಮ ಅನ್ನೋದು IDFC ಫಸ್ಟ್ ಬ್ಯಾಂಕ್ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಮಗುವಿನ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಅಂತಂದರೆ ಪೋಷಕರ ಓವರಾಲ್ ಡೆವಲಪ್ಮೆಂಟು, ಅವ್ರಿಗೆ ಸ್ಕಿಲ್ ಎನ್ಹಾನ್ಸ್ ಆಗಲಿಕ್ಕೇನೋ ಸಾಧ್ಯತೆ ಇದೆ. ಕಮ್ಯುನಿಟಿ ಎಂಪವರ್ಮೆಂಟ್ ಮಾಡ್ತಕ್ಕಂಥ ಕಾಂಪೊನೆಂಟ್ಸ್ ಇದೆ. IDFC ಫಸ್ಟ್ ಬ್ಯಾಂಕ್ ಮಾತ್ರ ಸೊ ಆರ್ಗನೈಸೇಷನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸಲುವಾಗಿ ಸುಮಾರಷ್ಟು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೆ ಶಿಕ್ಷಕರಿಗೂ ಸಹಿತ ಅಂತಂದರೆ ಅವರು ಸಹಿತ ತಮ್ಮದೇ ಆದಂಥ ಕೌಶಲ್ಯ ಬೆಳಿಲಿಕ್ಕೆ ಬೇರೆ ಬೇರೆ ಕಡೆ ಎಕ್ಸ್ಪೋಸರ್ಸು, ಸೊ RCI ರೆಕಗ್ನೈಸ್ ಕೋರ್ಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಈ ಏಕ್ ಪ್ರಯಾಸ್ ಇದರಲ್ಲಿ ಒಳಗೊಂಡಿದ್ದಾವೆ. ಸೊ ನಾವು ಫಸ್ಟು ಕ್ವಾಲಿಟಿ ಎಜುಕೇಷನ್ ಅಂತ ಹೇಳಿ 10 ಮಕ್ಕಳಿಗೆ ಮಾತ್ರ ಸ್ಟಾರ್ಟ್ ಮಾಡಿದ್ಲು. ಇಲ್ಲ ನಮ್ಮ ಮಕ್ಕಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾರೆ, ಗ್ರೋತ್ ಇದೆ ಅವ್ರಿಗೆ, ಪೇರೆಂಟ್ಸ್ದು ನೀಡ್ ಇತ್ತು, ಪೇರೆಂಟ್ಸ್ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದೇ ನಮ್ದು 10 ಮಕ್ಕಳು ಹೋಗಿ ನೆಕ್ಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ 20 ಚಿಲ್ಡ್ರನ್ಸ್ ಆಯಿತು. ಅಲ್ಲಿಂದ ನಮ್ಮದು ಒಂದು ಜರ್ನಿ ಸಣ್ಣಕ್ಕೆ ಸ್ಟಾರ್ಟ್ ಆಗಿ ಹೋಯಿತು. नॉर्मल बच्चों को सिखाते तो सब लोग हैं, लेकिन ऐसे बच्चों को देखकर सोचते हैं कि कुछ तो माँ बाप ने पिछले जन्म में गुनाह किया होगा, इसलिए वो सज़ा काट रहे हैं. ನಾವು ಗ್ರಾಮೀಣ ಭಾಗದಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಏನಂತಂದರೆ ನಿಜವಾಗ್ಲೂ ವಿಕಲಚೇತನ ಮಗು ಅವನಿಗೆ ರೈಟ್ ಟೈಮ್ದಲ್ಲಿ ಅಪ್ರಾಪ್ರಿಯೇಟ್ ಸರ್ವಿಸ್ ಸಿಗೋದ್ರಿಂದ ಅವ್ನ ಭವಿಷ್ಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಇದು ನಾನು ಬಲವಾಗಿ ನಂಬ್ತೀನಿ. ಅರ್ಬನ್ ಸಿಟಿಯಲ್ಲಿರೋ ಮಕ್ಕಳಿಗೆ ಅವರು ಪ್ರತಿಯೊಂದು ಹಂತದಲ್ಲಿನೂ ಎಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಈಗ ಉದಾಹರಣೆ ನನಗೆ ಆರಾಮಿಲ್ಲ ಅಂತಂದ್ರೆ ನಾನು ಇಮಿಡಿಯೇಟ್ಲಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಲಿಕ್ಕೆ ಇದು ಇರ್ತದೆ. ಬಟ್ ಇಲ್ಲೇ ಆ ಫೆಸಿಲಿಟಿ ಇರಲ್ಲ. ಸಂಕಲ್ಪದಿಂದ ನಾವು 2 ಸೆಂಟರ್ಗಳನ್ನು ಈಗ ಪ್ರಾರಂಭದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ರೂರಲ್ ಇರಲಿ ಅಥವಾ ಅರ್ಬನ್ ಪ್ಲೇಸಸ್ ಇರಲಿ, ಮಕ್ಕಳಂದರೆ ಎಲ್ಲನೂ ಮಕ್ಕಳೇ. ಅವ್ರಿಗೆ ರೀಚ್ ಮಾಡಿ ಸರ್ವಿಸ್ ಸಿಗೋ ಥರ ಮಾಡೋದು ನಮ್ಮ ಕೆಲಸ ಆಗಿರ್ತೈತಿ. ಜೆನ್ಯೂನ್ ಆಗಿ ಆ ಮಕ್ಕಳ ಸಂಬಂಧ 3 ಡಿಸಬಿಲಿಟಿ ಏನಿದೆ ಅದಕ್ಕೆ ನಾವು ಮೇಯ್ನಾಗಿ ಫೋಕಸ್ ಮಾಡ್ತಾಯಿದ್ವಿ. ಒಂದು ನಮ್ಮದು ಸ್ಟ್ಯಾಂಡರ್ಡ್ ಆಪ್ರೇಷನ್ ಫಾರ್ಮೇಟ್ ಅನ್ನೋ ಇದೆ. ಆ ಒಂದು ಪ್ರೊಸೀಜರ್ ಪ್ರಕಾರ ನಾವು ಮಕ್ಕಳದ್ದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಯಾಪ್ಚರ್ ಮಾಡ್ಕೋತ ಹೋಗ್ತೀವಿ. ಅವಾಗೆಲ್ಲ ಮುಂಚೆ ಒಂದು ಪದ 2 ಪದ ಅಷ್ಟೇ ಮಾತಾಡ್ತಾ ಇದ್ಲು. ಈಗ ಅವ್ರ ಪಪ್ಪ ನಂಬರ್ ಹೇಳ್ತಾಳೆ, ಅಡ್ರೆಸ್ ಹೇಳ್ತಾಳೆ. ಅಡುಗೆ ಮಾಡಿದಾಗ ಏನಾದರೂ ಟೇಸ್ಟ್ ನೋಡ್ತೀನಿ ಹಾಕು ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಅಂತ ಹೇಳ್ತಾಳೆ. ಮತ್ತು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಆ ಥರ ಎಲ್ಲ ಮಾಡಿಬಿಟ್ಟು ನಮಗೆಲ್ಲ ಐಡಿಯಾ ಕೊಡ್ತಾರೆ ಸರ್ ಮ್ಯಾಮು. ಈ ಥರನೇ ಮಾಡಿರಿ, ನೀವು ಮಕ್ಳಿಗೆ ಕಲಿಸ್ಬೇಕು, ನೀವು ನಿಮ್ಮ ಮಕ್ಳಿಗೆ ಟೀಚರ್ ನೀವೇ ಆಗಬೇಕು ಅಂತ ಎಲ್ಲ ಮ್ಯಾಮ್ ಸರ್ ನಮಗೂ ಕ್ಲಾಸ್ ತಗೊಂಡು ಹೇಳ್ತಾ ಇರ್ತಾರೆ. ಮಕ್ಕಳಿಗೆ ಕ್ವಾರ್ಟರ್ಲಿ ಹೋಮ್ ವಿಸಿಟ್ಸ್ ಇರ್ತಾವೆ, ಮಕ್ಕಳಿಗೆ ಕ್ವಾರ್ಟರ್ಲಿ 6 ಮಂತ್ಲಿ ರೀಅಸೆಸ್ಮೆಂಟ್ ಇರುತ್ತೆ. ಸೊ ಓವರಾಲ್ 1 ವರ್ಷ ನಂತರ ನಮಗೆ ಮಗು ಎಲ್ಲೇ ಇದ್ದ ಎಲ್ಲೇ ಬಂದೈತಿ. ಸೊ ಈ ರಿಸಲ್ಟನ್ನು ಕ್ಯಾಪ್ಚರ್ ಮಾಡೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗತ್ತೆ. ಸೊ ಕೇವಲ ಇಲ್ಲೇ ಒಂದು ಮಗುವಿನ ಜೊತೆ ಅಷ್ಟೇ ಕೆಲಸ ಮಾಡಲ್ಲ, ಓವರಾಲ್ ಆಗಿ ಪೋಷಕರು, ಸಮುದಾಯ, ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್, ಅಂಗನವಾಡಿ ಆಶಾ ವರ್ಕರು, ಅದ್ರ ಜೊತೆ ಸಿಬ್ಬಂದಿಗಳು, ಕಾಲೇಜ್ ಸ್ಟೂಡೆಂಟ್ಸು, ಹೀಗೆಲ್ಲ ಯೂನಿವರ್ಸಲ್ ನೆಟ್ವರ್ಕ್ ಇದರಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ. ಇದರಲ್ಲಿ ऐसा ये एक बहुत सवाब का काम है. ऐसे बच्चों को मैं क्यों टीच करूँ, ऐसा करने से क्या, थोड़े मैंने सुना है, लेकिन इनके साथ, ये बच्चों के साथ रहकर बहुत खुशी मिली मुझे. ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು. ಅವಳು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗದಿರೋ ಜೀವನ ಮಾಡಿದ್ರೆ ಅಷ್ಟೇ ಸಾಕು ನನಗೆ.